ಬನ್ನಿ 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 ಮಿಸ್ಟರ್ ಬಸವರಾಜ್ ಅರಿಯಾಸ್ ಕೃಷ್ಣ. ಸರ್, ಇವರು ಬಸವರಾಜು ಅಲ್ಲ, ಕೃಷ್ಣನೂ ಅಲ್ಲ, ನನ್ನ ಗಂಡ ರಾಮಾಚಾರಿ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ಗಂಡ ರಾಮಾಚಾರಿ ಅಂತ ಪ್ರೂವ್ ಮಾಡಕ್ಕೆ ಕೆಲವು ಪ್ರೂಫ್ ಬೇಕಲ್ಲ ಚಾರು ಮೇಡಮ್. ಕೃಷ್ಣನ್ ಕೊಂದವರು ಅರೆಸ್ಟ್ ಆಗ್ಬೇಕು. ಆ ಮೂಲಕ ನೀನು ರಾಮಾಚಾರಿ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಶೇರ್ ಮಾರ್ಕೆಟ್ ಏನಾದ್ರು ಬಿದ್ದೋಯ್ತಾ ರಾಮಾಚಾರಿ? ಯಾಕೆ ಹಿಂಗ್ ಕೇಳ್ತಾ ಇದೀರಾ? ಮತ್ತೆ ತಲೆ ಮೇಲೆ ಆಕಾಶನೇ ಬಿದ್ದಿರೋ ತರ ಕೂತಿದ್ಯಾ, ಅದಕ್ಕೆ ಕೇಳ್ದೆ. ಏನಿಲ್ಲ ಬಿಡಿ. ನನಗ್ ಗೊತ್ತು, ನನ್ ರಾಮಾಚಾರಿ ಹೀಗೆ ಸುಮ್ನೆ ಎಲ್ಲ ಮಂಕ ಕೂರವನೇ ಅಲ್ಲ. ಏನಾಯ್ತು ಹೇಳು ರಾಮಾಚಾರಿ. ಅದು ಸಂಪತ್ ಸರ್ ಮನೆಯಲ್ಲಿ. ಓ, ತೆಂಗಿನಕಾಯಿ ಹೊಡೆದಿದ್ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ಅವ್ರು ಫೋನ್ ಮಾಡಿದಾಗ ನೀನೇ ಕ್ಲಾರಿಟಿ ಕೊಟ್ಟಿ ಅಲ್ವಾ? ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾರ? ಯಾವ ಕಾಲದಲ್ಲಿ ಇದ್ಯಾ ರಾಮಾಚಾರಿ ನೀನು? ಯಾವ ಕಾಲದಲ್ಲಿದ್ರೆ ಏನ್ರಿ, ಮನುಷ್ಯನ್ ಫೀಲಿಂಗ್ಸ್ ಬದಲಾಗತ್ತಾ? ಗಂಡ ಹೆಂಡತಿ ಪ್ರೀತಿ ಅಥವಾ ಅಪ್ಪ ಅಮ್ಮನ ವಾತ್ಸಲ್ಯ ಬದಲಾಗತ್ತಾ? ಎಷ್ಟೇ ಯುಗಗಳು ಕಳೆದ್ರು ಅದು ಮಾತ್ರ ಬದಲಾಗಲ್ಲ ಅಲ್ವಾ? ಇವಾಗ ಅವ್ರ ಪ್ರೀತಿಗೆ ಏನೂ ಆಗಿಲ್ವಲ್ಲ, ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಇದಾರಲ್ವಾ ರಾಮಾಚಾರಿ? ಇದ್ದಾರೆ, ಹೌದು. ಮತ್ತೆ ಆ ತೆಂಗಿನಕಾಯಿ ಹೊಡೆದಿದ್ದನ್ನ ಇಷ್ಟು ದೊಡ್ಡದ್ ಮಾಡ್ತಿದ್ಯಲ್ಲ, ಯಾಕೆ? ನೋಡಿ ಮೇಡಮ್, ನಮ್ಮ ಧರ್ಮದಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಇನ್ನೆಲ್ಲ ಸುಮ್ಮನೆ ಇಟ್ಟಿಲ್ಲ. ನಮ್ಮ ಆಚರಣೆಯಲ್ಲಿ ಈ ಸೂಚನೆಗಳು ಮುಂದಿನ ಭವಿಷ್ಯನ ಸೂಚಿಸುತ್ತೆ ಅಂತ ಹೇಳ್ತಾರೆ. ನಿನಗೆ ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ಸುತ್ತಿ ಬಳಸ್ತಾ ನೇರವಾಗಿ ಹೇಳು. ನಂಗೆ ಯಾಕೋ ಆ ತೆಂಗಿನಕಾಯಿ ಆ ರೀತಿ ಹೊಡೆದಿರೋದು ಅವ್ರ ಲೈಫಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಸೂಚನೆ ಕೊಡ್ತಾ ಇದೆ ಅನಿಸ್ತಾ ಇದೆ ಸರ್ ಮೇಡಮ್. ಏನ್ ಕೆಟ್ಟದ್ರಮ್ಮ ಸರ್, ಏನ್ ಹೇಳ್ತಿದ್ಯಾ? ಸರ್ ಮೇಡಮ್, ನನ್ನ ಜಾತಕ ಹೇಳುವಾಗ ಗ್ರಹ ಗತಿ ಸಮಯ ಎಲ್ಲ ನೋಡಿಕೊಂಡು ಕೆಲವು ಸತಿ ಅವ್ರ ಮನ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಕೆಟ್ಟದಾಗತ್ತೆ ಅಂತ ಗೊತ್ತಿದ್ರು ಇಲ್ಲ ಒಳ್ಳೇದೇ ಆಗುತ್ತೆ ಅಂತ ಸುಳ್ಳು ಹೇಳಿರ್ತೀನಿ. ಆದರೆ ನಮ್ಮ ಮನ್ಸಿಗೆ ಗೊತ್ತಿರುತ್ತೆ ಅದರಿಂದ ಅವ್ರಿಗೇನೋ ಕೆಟ್ಟದಾಗೋ ಚಾನ್ಸಸ್ ಇದೆ ಅಂತ. ಆದರೆ ಅದನ್ನು ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದನ್ನು ಹೇಳಲೂಬಾರ್ದು, ಹೇಳೋದು ನಮ್ಮ ಧರ್ಮನೂ ಅಲ್ಲ. ಮತ್ ಇವಾಗ ಹೇಳ್ತಿದ್ಯಲ್ಲ, ಯಾಕೆ? ಯಾಕೆ ಅಂದರೆ ರಾಗು ಝಾನ್ಸಿ ಮಧ್ಯೆ ಏನೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಅವ್ರಿಗೆ ಹೆಂಗೆ ಹೇಳೋದು, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ರಾಮಾಚಾರಿ, ನೀನೇನು ಹೇಳ್ಬೇಡ. ಅವ್ರ ಮಧ್ಯೆ ಯಾವ ತೊಂದ್ರೆನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಮೇಡಮ್, ನನಗೆ ಮಾತ್ರ ಅವ್ರಿಗೇನಾದ್ರು ಆದರೆ ಸಂತೋಷನ ಆಗುತ್ತೆ. ನನಗೂ ಅವ್ರಿಬ್ರ ಮಧ್ಯೆ ಏನು ತೊಂದರೆ ಆಗಬಾರ್ದು ಅನ್ನೋದೇ ಆಸೆ. ಆದರೆ ಯಾರು ಕೈ ಬಿಟ್ರು ಆ ದೇವ್ರ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅವ್ರಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ರಾಮಾಚಾರಿ. ಹೌದು ಮೇಡಮ್, ಕೊನೆಗೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ನಂಗೆ ಉಳಿದಿರೋ ದಾರಿ. ಸರಿ ಸರಿ, ನಾನು ಇವಾಗ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಬರ್ತೀನಿ. ಆಮೇಲೆ ನಾವಿಬ್ರು ಸಿದ್ಧಾರ್ಥ ಅವ್ರನ್ನ ಮೀಟ್ ಮಾಡಕ್ ಹೋಗೋಣ, ಸರಿನಾ? ನನ್ ಸಂಸಾರ ಹಾಳಾಗ್ತಿರೋದ್ಕೆ ನನ್ ಹಣೆ ಬರೋನು ಇಲ್ಲ ಮಿತ್ತೋರ್ ಮನೆಯವ್ರ ಅಲ್ಲ ಕಾರಣ. ಇದಕ್ಕೆಲ್ಲ ನೀವ್ಗಳ್ ಕಾರಣ. ಇದಕ್ ಏನ್ ಉತ್ತರ ಕೊಡ್ತೀರಾ? ಇವಾಗ ನಿಮಗ್ ಸಮಾಧಾನ ಆಯ್ತಲ್ಲ? ಸೊಸೆ ಜೀವನಕ್ಕೋಸ್ಕರ ಮಗ್ಳ ಬದುಕಿಗೆ ಸಮಾಧಿ ಕಟ್ಟಿದ್ರಲ್ಲ, ಇವಾಗ ಖುಷಿ ಆಗಿದ್ದೀರಾ? ಇವಾಗ ನೆಮ್ಮದಿ ಸಿಗ್ತಾ ನಿಮ್ಮೆಲ್ರಿಗೂ? ನಿನ್ ಸಂಸಾರ ಹಾಳಾಗೋದಕ್ಕೆ ನಾನ್ ಬಿಡಲ್ಲ ಮಗ್ಳೆ. ಯಾವುದೇ ಕಾರಣಕ್ಕೂ ನಿನ್ ಜೀವನದಲ್ಲಿ ಬಿರುಗಾಳಿ ಬೀಸೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನ್ ಸುಮ್ನಿರಲ್ಲ, ನಾನೇ ಮಾತಾಡ್ತೀನಿ. ಇಷ್ಟ ದಿನ ನೀವೆಲ್ಲ ಹಿರಿಯರು ಮುಂದೆ ಇದ್ದೀರಾ, ನನ್ ಮಗಳ್ ಬಾಳ್ ಸರಿ ಮಾಡ್ತೀರಾ ಅನ್ಕೊಂಡೆ. ಆದ್ರೆ ಇನ್ನು ನಾನ್ ಸುಮ್ನಿರಲ್ಲ, ನಾನೇ ಮುಂದೆ ನಿಂತು ನನ್ ಮಗಳ್ ಬಾಳ್ ಸರಿ ಮಾಡ್ತೀನಿ. ನನ್ ಗಂಡನ್ ಮನೆ ಬಿಟ್ಟು ಬಂದಾಗಿದೆ. ಇವಾಗ ಸಂಬಂಧ ಕಳ್ಸ್ಕೊಳಕ್ಕೆ ನೋಟಿಸು ಕಳ್ಸಿದ್ದಾರೆ ಅಂದ್ಮೇಲೆ ಹೇಗಮ್ಮ ಸರಿ ಮಾಡ್ತೀಯಾ? ಕಷ್ಟ ಮದ್ವೆ ಮಾಡಿದೀನಿ, ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡೋದಕ್ ಬಿಟ್ಬಿಡ್ತೀನ? ನೀನೇನು ಯೋಚನೆ ಮಾಡ್ಬೇಡ ಪಲ್ಲವಿ. ನೀನ್ ಮದ್ವೆ ಮಾಡಿ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿರೋ ನಾನು ನಿನ್ ಜೀವನ ಹಾಳಾಗೋಗ್ಬಿಡ್ತೀನ? ಖಂಡಿತ ಬಿಡಲ್ವೇ. ನನ್ ಪ್ರಾಣ ಹೋದ್ರು ನಿನ್ ಜೀವನ ಹಾಳಾಗೋಕ್ ನಾನ್ ಬಿಡಲ್ವೇ.
ಎಲ್ರು ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು? ಮನೆ ಮಗಳ ಜೀವನ ಹಾಳಾಗ್ತಿರ್ಬೇಕಾದ್ರೆ ಕೂರ್ದೆ ಇನ್ನೇನಪ್ಪ ಮಾಡ್ತಾರೆ? ದೊಡ್ಡಪ್ಪ ಏನ್ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದೀಯಪ್ಪ. ನಾವೊಬ್ಬರು ಕನಿಕರ ತೋರ್ಸಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ಕಾಲ ಹೋಯ್ತು. ಮರದಲ್ಲಿ ಒಳ್ಳೆ ಹಣ್ಣು ಬಿಟ್ರೆ ಕಟ್ಟತನ ಬೀಳೋದು, ಹಾಗಾಗಿದೆ ನಮ್ ಪರಿಸ್ಥಿತಿ. ಇವಾಗ ಆಗಿರೋದಾದ್ರೂ ಏನು? ಯಾಕೆಲ್ರು ಹೀಗೆ ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರಾ? ಒಂದ್ ಸ್ವಲ್ಪ ಅರ್ಥ ಆಗತ್ತಾರ ಹೇಳಿ. ನೀವ್ ಈ ತರ ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ಅರ್ಥ ಮಾಡ್ಕೊಳಕ್ಕೆ ಏನು ಉಳ್ದಿಲ್ಲ. ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ನನ್ ಮಗಳ ಬಾಳ್ಗೆ ಕಲ್ ಬಿತ್ತು. ಪಲ್ಲವಿ ಗಂಡ ಡಿವೋರ್ಸ್ ನೋಟಿಸ್ ಕಳಿಸಿದ. ಇವಾಗ ಏನಕ್ಕ ನಿರ್ಧಾರ ಮಾಡಿದ್ದಾರೆ? ಅವ್ರ ಮಗಳ ಜೀವನ ಕಣ್ಮುಂದೆನೆ ಹಾಳಾಗ್ತಿದ್ರು ನೋಡ್ಕೊಂಡು ಹೇಗಪ್ಪ ಸುಮ್ನಿರ್ತಾರೆ? ಚಿಕ್ಕಮ್ಮ, ಅನಿತ್ ಅವ್ರು ಮಾಡಿರೋ ನಿರ್ಧಾರದಂತೆ ಚಾಲೆಂಜ್ ಅಲ್ಲಿ ಸೋತ್ ಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಂಗಲ್ವಾ? ಅದಕ್ಕೂ ಮೊದ್ಲು ಮಾತಾಗಿದ್ದು ಮದ್ವೆ ಆಗ್ಬೇಕು ಅಂತ ಅಲ್ವಾಪ? ಚಿಕ್ಕಮ್ಮ, ಆ ಮಾತಾದ್ಮೇಲೆ ತಾನೇ ಚಾಲೆಂಜ್ ಆಗಿದ್ದು. ಮಾತಾಗಿದ್ದು ದೊಡ್ಡವ್ರ ಮಧ್ಯದಲ್ಲಿ, ಚಾಲೆಂಜ್ ಮಾಡ್ಕೊಂಡಿದ್ದು ಅವರಿಬ್ರು. ಮದ್ವೆ ಅಂದ್ರೆ ಮಕ್ಳಾಟ ಅಲ್ಲ, ಯಾವ್ದೋ ಗೇಮ್ ನಿರ್ಧಾರ ಮಾಡಕ್ಕೆ ಅಂತ ಮಾತ್ ತಗೊಂಡವ್ರು ಹೇಳ್ತಿದಾರೆ. ಆದ್ರೆ ಆ ಚಾಲೆಂಜ್ ನಡಿಬೇಕು ಅಂತ ನಿರ್ಧಾರ ಮಾಡಿದ್ದೆ ಅನಿತ್ ಅವ್ರಲ್ವಾ? ಬೇಕು ಅಂತ ನಿರ್ಧಾರ ಮಾಡಿದ್ದು ಮನೆಯವರಲ್ವಾ? ಇವಾಗ ಜಾನ್ಸಿ ಅವ್ರಿಗೆ ಸಂಸಾರ ಶುರು ಮಾಡ್ಬೇಕು ಅಂತ ಅಜ್ಜಿ ಹೇಳಿದ್ದು. ಪಾಪ ಅವರು 108 ಆಸೆಗಳನ್ನ ಇಟ್ಕೊಂಡು ತಾತನ ಹತ್ರ ಆಶೀರ್ವಾದ ತಗೊಂಬರಕ್ ಹೋಗಿದ್ದಾರೆ. ಇದಕ್ಕೆಲ್ಲ ಉತ್ತರ ಏನು? ಹಾಗಾದ್ರೆ ಅನಿತಾ ಮುಂದೆ ನಿಂತ್ಕೊಂಡು ನೀನೇ ನನ್ ಪ್ರಪಂಚ, ಕೊನೆವರೆಗೂ ನಿನ್ ಜೊತೆಯಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟು ಅವಳ ಮನ್ಸಲ್ಲಿ ಆಸೆ ಚಿಗುರು ಹಾಗೆ ಮಾಡಿದೀಯಲ್ಲ, ಇದಕ್ಕೇನು ಉತ್ತರ ಕೊಡ್ತೀಯಾ? ನೋಡೋ, ಈಗ ನಿರ್ಧಾರ ಮಾಡ್ಬೇಕಾಗಿರೋವನು ನೀನು, ಬೇರೆ ಯಾರೂ ಅಲ್ಲ. ಅಣ್ಣ, ನಿನ್ಗೆ ಫ್ಯಾಮಿಲಿನೇ ಮುಖ್ಯ. ನಿನ್ ತಂಗಿರ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ, ಅದೆಲ್ಲ ಸುಳ್ಳ ಹಾಗಾದ್ರೆ? ಏನ್ ಪಲ್ಲವಿದು ಈ ರೀತಿ ಮಾತಾಡ್ತಿದ್ಯಾ? ಮತ್ ಏನಣ್ಣ ಮಾಡ್ಲಿ? ಈ ತಂಗಿಗೋಸ್ಕರ ನೀನ್ ಏನ್ ಮಾಡಿದ್ಯಾ ಹೇಳು? ನನ್ ಸಂಸಾರ ಸರಿ ಮಾಡೋದಕ್ಕೆ ನೀನ್ ಯಾವ ಪ್ರಯತ್ನ ಮಾಡಿದ್ಯಾ? ದುಡ್ಡು ಖರ್ಚು ಮಾಡಿ ಈ ತಾಳಿ ಕಟ್ಟಿಸ್ದೆ ಅಷ್ಟೆ. ಆದ್ರೀಗ ಈ ತಾಳಿನೂ ನೀನೇ ಕಿತ್ಕೊಳಕ್ ಹೊರಟಿದ್ಯಾ. ಪಲ್ಲವಿ, ಏನು ಅಂತ ಮಾತಾಡ್ತಿದ್ಯಾ? ನನ್ನ ಕನ್ಸಲ್ಲೂ ಆ ರೀತಿ ಯೋಚನೆ ಮಾಡಲ್ಲ. ಸಾಕಣ್ಣ, ಸಾಕು ನಿನ್ ನಾಟಕದ ಮಾತುಗಳು. ನೀನು ಮೊದ್ಲಿಂದಾನು ಬರೀ ನಾಟಕನೇ ಮಾಡ್ಕೊಂಡ್ ಬಂದೆ. ಫಸ್ಟ್ 1 ತಿಂಗಳು ಮದ್ವೆ ಮುಂದಕ್ಕೆ ಹಾಕ್ದೆ, ಆಮೇಲೆ ಮದ್ವೆ ಮಂಟಪದಲ್ಲಿ ಅವಳನ್ನ ಕರೆಸ್ಕೊಂಡು ಮದ್ವೆ ನಿಲ್ಲಿಸ್ದೆ. ಅದಾದ್ಮೇಲೆ ನನ್ ಜೀವನ ಹೀಗಾಗಿದೆ, ಅದನ್ನ ಸರಿ ಮಾಡ್ಬೇಕು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ಹೌದು ಕಣೋ ರಾಘವ್, ಈಗ ನಿನ್ನ ತಂಗಿ ಜೀವನ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ. ಹೌದಪ್ಪ, ನೀನ್ ಮಾಡ್ಸಿರೋ ಮದ್ವೆನೆ ಇವತ್ತು ನಿನ್ನಿಂದ ಮುರಿದು ಬೀಳೋ ಪರಿಸ್ಥಿತಿಗೆ ಬಂದಿದೆ. ಅದು ಆಗದೆ ಇರೋ ತರ ನೀನೇ ನೋಡ್ಕೋಬೇಕು. ಇಷ್ಟು ದಿನ ನೀವು ಹೇಳ್ದಂಗೆ ಅಲ್ವಾ ಕೇಳಿರೋದು? ಇವಾಗ್ಲೂ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ಅಣ್ಣ. ಆ ಚಾನ್ಸಿನ ಈ ಮನೆ ಬಿಟ್ಟು ಓಡಿಸ್ಬೇಕು. ಅವಳು ಹೋದ್ರೆ ಮಾತ್ರ ನನ್ ಜೀವನ ಸರಿ ಹೋಗೋದು. ಅವಳಿ ಮನೆ ಕಂಟಕವಾಗಿ ಬಂದು ನನ್ ಮಗಳ ಬದುಕಲ್ಲಿ ಬರೀ ಸಂತಾನೆ ತುಂಬಿಟ್ಲು.
ಅವ್ರನ್ನ ಕಳ್ಸೋ ಮಾತು ಬಿಟ್ಟು ಬೇರೆ ಏನ್ ಪರಿಹಾರ ಇದೆ ಚಿಕ್ಕಮ್ಮ? ಪರಿಹಾರ ಮಾಡೋದಕ್ಕೆ ಇದು ಶನಿದೋಷ ಅಲ್ಲ ಕಣೋ, ಕ್ಯಾನ್ಸರ್ ಗೆಡ್ಡೆ. ಆಪರೇಷನ್ನೇ ಮಾಡಬೇಕು, ಕಿತ್ತು ಬಿಸಾಕ್ಬೇಕು, ಇಲ್ಲ ಅಂದ್ರೆ ಮೈ ತುಂಬಾ ಹರಡ್ಕೊಂಡ್ಬಿಡುತ್ತೆ. ದೊಡ್ಡಪ್ಪ, ಝಾನ್ಸಿ ಅವರು ತನ್ನ ಸಂಸಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಕೊಟ್ಟ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ನೀವು ಚಾಲೆಂಜ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಅಲ್ಲೂ ವಿನ್ ಆಗಿದ್ದಾರೆ. ಅನಿತಾ ಕೊಳ್ಳಿಗೆ ತಾಳಿ ಬಿದ್ದಿಲ್ಲ ಅನ್ನೋ ಕಾರಣಕ್ಕೆ ಈ ಗಂಟನ್ನ ಬಿಚ್ಚಕ್ ಹೊರಟಿದ್ದಾರೆ. ಈ ಗಂಟು ಬಿದ್ದಿರೋದು ನಿನ್ನ ನಂಟು ಸಿಗುತ್ತೆ ಅನ್ನೋ ಕಂಡೀಷನ್ ಮೇಲೆ ಅನ್ನೋದು ನೆನಪಿರ್ಲಿ. ಮಾತ್ ಬೇಡ ಅಣ್ಣ, ಇವತ್ತೇ ಈ ಸಂಬಂಧ ಕೊನೆ ಆಗ್ಬೇಕು. ಆ ಜಾನ್ಸಿನ ನೀನೇ ನಿನ್ ಜೀವನದಿಂದ ಹೊರಗಾಕ್ಬೇಕು. ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಪಲ್ಲವಿ. ಓ, ಬನ್ನಿ 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 ಮಿಸ್ಟರ್ ಬಸವರಾಜ್ ಅರಿಯಾಸ್ ಕೃಷ್ಣ. ಸರ್, ಇವರು ಬಸವರಾಜು ಅಲ್ಲ, ಕೃಷ್ಣನೂ ಅಲ್ಲ, ನನ್ ಗಂಡ ರಾಮಾಚಾರಿ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ಗಂಡ ರಾಮಾಚಾರಿ ಅಂತ ಪ್ರೂವ್ ಮಾಡಕ್ಕೆ ಕೆಲವು ಪ್ರೂಫ್ ಬೇಕಲ್ಲ ಚಾರು ಮೇಡಮ್. ಕೃಷ್ಣನ್ ಕೊಂದವರು ಅರೆಸ್ಟ್ ಆಗ್ಬೇಕು, ಆ ಮೂಲಕ ನೀನು ರಾಮಾಚಾರಿ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ ರಾಮಾಚಾರಿ? ನಿಮ್ಮ ಮುಂದಿನ ನಡೆ ಹೇಗೆ? ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಾನೆ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ನಿಮ್ಮನ್ನು ಮೀಟ್ ಮಾಡಕ್ ಬಂದಿದ್ದೀವಿ ಸರ್. ಡಾಕ್ಯುಮೆಂಟ್ಸಾ? ಹೌದು ಸರ್. ಸರ್, ನೀವ್ ಹೇಳ್ದಾಗೆ ನವದೀಪ್ ಮನೆಗೆ ಹೋಗಿ ಅವ್ನ ಲ್ಯಾಪ್ಟಾಪ್ ಅಲ್ಲಿ ಇದ್ದಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ನು ಕಾಪಿ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಡಿಕೋಡ್ ಮಾಡಿ ಸಿಕ್ಕಿದ ಡೀಟೇಲ್ಸ್ ನ ತಗೊಂಡ್ ಬಂದಿದ್ದೀವಿ. ಅದೇ ಇದು. ವೆರಿ ಗುಡ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ರಾಮಾಚಾರಿ ಅಂಡ್ ಚಾರು, ನೀವಿಬ್ರು ಒಳ್ಳೆ ಟೈಮ್ಗೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಆ ನವದೀಪು ಎಷ್ಟು ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾನೋ ಅಷ್ಟೇ ಇಲ್ಲೀಗಲ್ ಆಗು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನು ಈ ಸಮಾಜದ ಕಣ್ ತಪ್ಸೋಕೆ, ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನ್ ಲಾಭಕ್ಕೋಸ್ಕರ. 2 ನಂಬರ್ ದಂತ ಅಂತಾರಲ್ಲ ಹಾಗೆ. ನೋಡಿ, ಇದ್ರಲ್ಲೇ ಇದೆ. ಇವತ್ತು 20 ಲಾರಿ ಲೋಡು ಮಂಗಳೂರು ಹಾರ್ಬರ್ಗೆ ಹೋಗ್ತಾ ಇದೆ. ಅಲ್ಲಿಂದ ಕಂಟೈನರ್ ಅಲ್ಲಿ ಇವತ್ತು ರಾತ್ರಿ ದುಬೈಗೆ ಹೋಗ್ತಾ ಇದೆ. ಆ 20 ಲಾರಿಗಳಲ್ಲಿ ಕೆಲವೊಂದು ಕಳು ಮಾಲ್ಗಳಿವೆ. ಸರ್, ಈಗ ಏನ್ ಮಾಡೋದು? ಡೋಂಟ್ ವರಿ, ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ಕಲ್ ಮಾಲಿರೋ ಲಾರಿ ನಂಬರ್ನ ಅವನೇ ಮಾರ್ಕ್ ಮಾಡಿದ್ದಾನೆ. ಅದಲ್ಲದೆ ಗಾಡಿ ಹೊರಡೋ ಟೈಮ್ನು ನೋಟ್ ಮಾಡಿದ್ದಾನೆ. ಈ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ನಮ್ಮ ಡಿಪಾರ್ಟ್ಮೆಂಟು ಅವನನ್ನು ಈಸಿಯಾಗಿ ಲಾಕ್ ಮಾಡುತ್ತೆ. ಥ್ಯಾಂಕ್ ಯು ಸರ್. ಓಕೆ, ನನ್ನ ಡ್ಯೂಟಿನ ನಾನು ಈಗಲೇ ಶುರು ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್. ಅಂತೂ ಆ ಸಕ್ಸೇನ ಗಾಳ ಇಟ್ಟಾಯ್ತು ಮೇಡಮ್. ಹೌದು ರಾಮಾಚಾರಿ.